ಬೆಳಗಾವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ದಿನಗಳ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಇಂದಿನಿಂದ ಆರಂಭವಾಗಿದೆ. ಇದೇ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ, ಆರ್ಎಸ್ಎಸ್ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ನಮಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ಅವರು ಹೇಳಿದ್ರು. ರಾಮ ಮಂದಿರದ ಹುಂಡಿ ಕಳ್ಳತನದ ಕ್ರೆಡಿಟ್ ಅನ್ನ ಅವರೇ ತೆಗೆದುಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ರು. ಕಳ್ಳತನದಲ್ಲಿ ಯಾರಿಗೆ ಎಷ್ಟು ಪಾಲ್ ಬಂದಿದೆ ಎಂಬುದನ್ನ ಅವರೇ ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ ಆರ್ಎಸ್ಎಸ್ಗೆ. ಎಸ್, ರಾಮ ಮಂದಿರ ಕಟ್ಟೋ ವಿಚಾರದಲ್ಲಿ ರಾಮ ಮಂದಿರ ವಿಚಾರವೇ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಬಹುದೊಡ್ಡ ಕಾರಣ, ಅದು ಗೊತ್ತಿರತಕ್ಕಂಥ ವಿಚಾರ. ಬಿಜೆಪಿಯ ಉಸಿರು ಎಲ್ಲವೂ ಕೂಡ ಆರ್ಎಸ್ಎಸ್. ಈಗ ಆರ್ಎಸ್ಎಸ್ ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಯ್ತು, ಸೊ ಅಲ್ಲಿಗ ಉಂಡಿ ಕಳ್ಳತನ ಏನ್ ದೇಣಿಗೆ ಕೊಟ್ಟರು ಅದರ ಕಳ್ಳತನದ ಬಹುದೊಡ್ಡ ಸುದ್ದಿ ಆಗ್ತಿದೆ. ಸೊ ಹಾಗಾಗಿ ಬಿಜೆಪಿ ಮತ್ತೆ ಆರ್ಎಸ್ಎಸ್ ಈ ವಿಚಾರದಲ್ಲಿ ಟೀಕೆಗೆ ಗುರಿ ಆಗ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಟಾರ್ಗೆಟ್ ಆರ್ಎಸ್ಎಸ್ ಮತ್ತೆ ಬಿಜೆಪಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಸೊ ಗೃಹ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಲೆಟರ್ ಬರೆದಿದೆ ಮೋಹನ್ ಭಾಗವತ್ ಅವರಿಗೆ, ನಿಮ್ದು ರಿಜಿಸ್ಟರ್ ಮಾಡಿಸಿರೋ ಇದ್ ಕಳ್ಸಿ, ಇಲ್ಲ ಅಂದ್ರೆ ನೀವು ಮಾಡಿಸ್ತೀವಿ ಅನ್ನೋದಾದ್ರೆ ನಾವೇ ದುಡ್ಡು ಹಾಕ್ತೀನಿ ಅನ್ನೋ ರೀತಿಯ ಸವಾಲ್ ಹಾಕಿದ್ರು, ಪತ್ರ ಬರೆದಿದ್ರು. ಈಗ ಬೆಳಗಾವಿಲಿ ಅವ್ರದ್ದು ಸಭೆ ಆಗ್ತಿದೆ, ಆರ್ಎಸ್ಎಸ್ ಇಂದಿನಿಂದ ಶುರುವಾಗಿದೆ. ಈ ಗ್ಯಾಪ್ ಅಲ್ಲಿ ಆ ಉಂಡಿ ಕಳ್ಳತನದ ಹೊಣೆಯನ್ನು ಅವರೇ ಉರ್ಲಿ ಅಂತ ಹೇಳಿ ಮತ್ತೆ ಪದೇ ಪದೇ ತಮ್ಮ ವ್ಯಂಗ್ಯವಾಗಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ತಪ್ಪಾಗಿದೆ, ಅದನ್ನ ಕಾಂಗ್ರೆಸ್ ಕಾರಣ ಅನ್ನಕ್ಕಾಗಲ್ಲ. ಬಿಜೆಪಿ, ಆರ್ಎಸ್ಎಸ್ ಅದರಲ್ಲಿರೋರು ಅದರ ಮೂಲ ರೂವಾರಿಗಳು, ಅದರ ಕ್ರೆಡಿಟ್ ಅನ್ನ ತಗೋತೀರಿ ನೀವು, ಲಾಭವನ್ನ ಕಟ್ಟಿದ್ನ ಅನ್ನೋದಾದ್ರೆ ಅದರ ಕಳ್ಳತನದ ಕ್ರೆಡಿಟ್ ಅನ್ನ ನೀವೇ ತಗೊಳ್ಳಿ ಅನ್ನುವಂತ ಸವಾಲುಗಳು. ಹಾಗಾಗಿ ಇದು ರೀತಿಯ ಮುಜುಗರದ ಸನ್ನಿವೇಶ ಆರ್ಎಸ್ಎಸ್ಗೆ, ಬಿಜೆಪಿ ಅವರಿಗೆ. ಇದು ಯಾವ ರೀತಿ ಫೇಸ್ ಮಾಡ್ತಾರೆ ನೋಡ್ಬೇಕು. ಯಾರು ಹೆಚ್ಚಾಗಿ ಈ ಬಗ್ಗೆ ಮಾತಾಡ್ತಿಲ್ಲ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಜೈಲು ಸೇರಿದ್ದಕ್ಕೆ ಅವರ ಮಗ BY ವಿಜೇಂದ್ರ ಅವರೇ ಕಾರಣ ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತಾಗಿ ಅವರು ಬೆಂಗಳೂರಿನಲ್ಲಿ ಮಾತನಾಡಿ, ಮರ್ಯಾದಾ ಪುರುಷೋತ್ತಮ ರಾಮ ತಂದೆ ನೀಡಿದ ವಚನ ಪಾಲನೆಗಾಗಿ ವನವಾಸ ಹೋದ್ರೆ ಯಡಿಯೂರಪ್ಪನವರು ಅವರ ಪುತ್ರ ವಿಜೇಂದ್ರನಿಗಾಗಿ ಸಿಕ್ಕ ಕಡೆಯೆಲ್ಲ ಸಹಿ ಮಾಡಿ ಲಂಚ ಪಡ್ಕೊಂಡು ಜೈಲು ವಾಸ ಅನುಭವಿಸಿದ್ರು ಅಂತ ಕಿಡಿಕಾರರು. ವಿಜೇಂದ್ರ ಸದ್ಯ ಬಿಜೆಪಿ ಒಳಗಿನ ಅಸಮಾಧಾನವನ್ನ ತಣಿಸಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವ ಕಡೆ ಗಮನ ಹರಿಸಬೇಕು. ರಾಮ ಮಂದಿರ ಹಗರಣದ ಬಗ್ಗೆ ಪ್ರಶ್ನೆ ಕೇಳುವ ಕಾಂಗ್ರೆಸ್ಸಿಗರನ್ನ ಟೀಕಿಸುವ ಯಾವ ನೈತಿಕತೆಯೂ ವಿಜೇಂದ್ರ ಆಗಿಲ್ಲ ಅಂತ ಅರಿತ್ರೆ ಒಳ್ಳೆದು ಅಂತ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚೆಕ್ ಮೂಲಕ ಲಂಚ ಪಡೆದ ಪ್ರಕರಣದಲ್ಲಿ ಜೈಲಿಗೆ ಹೋದಂತಹ ದೇಶದ ಮೊದಲ ಮುಖ್ಯಮಂತ್ರಿಯ ಪುತ್ರ BY ವಿಜೇಂದ್ರ ಇಂದು ಕಾಂಗ್ರೆಸ್ಗೆ ನೈತಿಕತೆಯ ಪಾಠ ಹೇಳ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತಮ್ಮದೇ ಪಕ್ಷದ ನಾಯಕರಿಂದ ಗಂಭೀರ ಆರೋಪಗಳಿಗೆ ಗುರಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಈಗಲೂ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪಿ. ಈ ರೀತಿ ಅಸಹಾಯಕ ಅಪ್ರಾಪ್ತ ಹುಡುಗಿಯನ್ನ ಲೈಂಗಿಕವಾಗಿ ಪೀಡಿಸಿದ ಮನೆಯ ಹುಡುಗ ಪ್ರಭು ಶ್ರೀರಾಮಚಂದ್ರನ ಹಣ ಕಳುವ ಆರೋಪಿಗಳ ಪರ ವಹಿಸೋದ್ರಲ್ಲಿ ವಿಶೇಷವನ್ನು ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಮಾತುಗಾರ. ಆದ್ರೆ ಈ ರೇಂಜ್ಗೆ ವಿಜೇಂದ್ರಗೆ ಟೀಕೆ ಮಾಡ್ತಾರೆ ಅಂತ ವಿಜೇಂದ್ರ ಕೂಡ ಅನ್ಕೊಂಡಿಲ್ಲ ಅಂತ ಕಾಣುತ್ತೆ. ಕಾರಣ ಇಷ್ಟೇ, ಪೊಲಿಟಿಕಲಿ ಹರಿಪ್ರಸಾದ್ ಹೈಕಮಾಂಡ್ ಮಟ್ಟದ ಪ್ರಭಾವಿ, ಗ್ರೌಂಡ್ ಅಲ್ಲ. ಬಿಕಾಸ್ ಆಫ್ ಅವರು ಚುನಾವಣೆಗಳು ಯಾವ್ದು ಗೆಲ್ಲಿಸ್ಲಿಲ್ಲ, ಸೆಕೆಂಡರಿ, ಅದ್ ಬಿಟ್ಬಿಡಿ. ಚುನಾವಣೆ ಗೆದ್ದೇ ಮಾಡಬೇಕು ಅಂತೇನಿಲ್ಲ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ಇಬ್ಬರು ರಾಜ್ಯಾಧ್ಯಕ್ಷರ ನಡುವಿನ ಈ ಕಾಳಗ ಇಬ್ರದ್ನು ಕೂಡ ಅವ್ರ ಮರ್ಯಾದೆ ನೀವ್ರ, ಇವ್ರ ಮರ್ಯಾದೆ ಅವ್ರನ್ನ ಇಬ್ರು ಮಾತಾಡ್ಕೋತಾ ಇದ್ದಾರೆ. ಒಂದ್ ರೀತಿಯ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಮಾತಿನ ಸಮರ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಅದಕ್ಕೆ ಬಿಜೆಪಿ ಅವರೆಲ್ಲ ಹಾಕಿದ್ದಾರೆ, ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಗೆಲ್ಲದ, ನಿಂತ ಚುನಾವಣೆ ಎಲ್ಲವನ್ನು ಸೋತ, ತಾನೂ ಗೆಲ್ಲದ, ತನ್ನ ತಮ್ಮನನ್ನೂ ಗೆಲ್ಲಿಸಿಕೊಳ್ಳದ, ತಮ್ಮನ ಮಗನನ್ನೂ ಗೆಲ್ಲಿಸಿಕೊಳ್ಳದ ನಾಯಕ ಹರಿಪ್ರಸಾದ್ ಅಂತ ಬಿಜೆಪಿ ಅವರು ಕಾಮೆಂಟ್ ಆಗ್ತಾರೆ. ಇವ್ರು ನಿಮ್ಮ ಅಪ್ಪನ ಜೈಲ್ ಕಳ್ಸಿದ್ದೆ ನೀನೆ, ಲಂಚದಲ್ಲಿ ಚೆಕ್ ಲಂಚ ತಗೊಂಡಂತ ದೇಶದ ಮೊಟ್ಟ ಮೊದಲ ಮುಖ್ಯಮಂತ್ರಿ ನಿಮ್ಮಪ್ಪ, ನಿನ್ ಕಾರಣಕ್ಕೆ ಜೈಲಿಗೆ ಹೋಗಿದ್ದು. ಅಪ್ರಾಪ್ತ ಬಾಲಕಿ ಆತರ ಲೈಂಗಿಕ ದೌರ್ಜನ್ಯ ಮಾಡಿದಂತ ಯಡಿಯೂರಪ್ಪ, ಇವೆಲ್ಲ ಬಂದ್ಬಿಡ್ತಾ ಇದೆ. ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹಿನ್ನೆಲೆ, ಕೆಪಿಸಿಸಿ ಅಧ್ಯಕ್ಷರ ಕೆಪಾಸಿಟಿ ಎರಡೂ ಕೂಡ ಈಗ ಸಂಘರ್ಷ ಆಗ್ತಿದೆ. ಹಾಗಾಗಿ ಬಿಜೆಪಿಯವರು ಆಗ್ತಾವ್ರೆ, ಒಂದ್ ಗ್ರಾಮ ಪಂಚಾಯತ್ ಚುನಾವಣೆ ಗೆಲ್ಲಿಲ್ಲ, ನೇರವಾಗಿ ನೀನ್ ಯಾವ ಸೀಮೆ ಅಧ್ಯಕ್ಷ ಅಂತ ಕಾಂಗ್ರೆಸ್ ಅಧ್ಯಕ್ಷನ ಬಿಜೆಪಿಯವರು ಕಾಮೆಂಟ್ ಆಗ್ತಾರೆ. ನೀನ್ ಚೆಕ್ಕಲ್ ಲಂಚ ತಗೊಂಡಂತ ಮುಖ್ಯಮಂತ್ರಿ ಮಗ, ನಿನ್ ಕಾರಣ ನಿಮ್ಮಪ್ಪ ಜೈಲ್ಗೆ ಹೋಗಿದ್ದು, ನಿಮ್ಮಪ್ಪ ಹಿಂಗೆ ಹಂಗೆ ಅಂತ ಹರಿಪ್ರಸಾದ್ ವಿಜೇಂದ್ರ ಬಗ್ಗೆ ಮಾತಾಡ್ತಾವ್ರೆ. ಕಾಂಗ್ರೆಸ್ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು ಬೀದಿಯಲ್ಲಿ ಜನಗಳಿಗೆ ಒಳ್ಳೆ ಪ್ರದರ್ಶನ ಕೊಡ್ತಾವ್ರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜೇಂದ್ರ ಎಂದು ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರನ್ನ ಬೆಂಗಳೂರಲ್ಲಿ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ರು.
ಈ ವೇಳೆ ರಾಜ್ಯ ರಾಜಕೀಯದ ಪ್ರಚಲಿತ ವಿದ್ಯಮಾನಗಳು, ಬಿಜೆಪಿ ಜೆಡಿಎಸ್ ಮೈತ್ರಿಯ ಮುಂದಿನ ಕಾರ್ಯತಂತ್ರ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದು, ಜನಪರ ಹೋರಾಟಗಳನ್ನ ಸಂಘಟಿತವಾಗಿ ನಡೆಸುವುದು ಹಾಗೂ ಮುಂಬರುವ ಚುನಾವಣೆಗಳನ್ನ ಮೈತ್ರಿಯಾಗಿ ಸಮರ್ಥವಾಗಿ ಎದುರಿಸುವ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಇನ್ನಷ್ಟು ಬಲಪಡಿಸುವ, ಸಂಘಟನಾತ್ಮಕವಾಗಿ ಒಂದಾಗಿ ಮುನ್ನಡೆಯುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡ್ರು. ಈ ಸಭೆಯಲ್ಲಿ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡರು ಕೂಡ ಉಪಸ್ಥಿತರಿದ್ದರು. ಒಟ್ಟಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕತ್ವದ ಈ ಸಭೆ ರಾಜ್ಯ ರಾಜಕೀಯದಲ್ಲಿ ಮಹತ್ವ ಪಡ್ಕೊಂಡಿದೆ. ಮುಂಬರುವ ಚುನಾವಣೆಗಳು ಹಾಗೂ ಮೈತ್ರಿಯ ಮುಂದಿನ ರಾಜಕೀಯ ಕಾರ್ಯತಂತ್ರದ ದೃಷ್ಟಿಯಿಂದ ಈ ಭೇಟಿ ವಿಶೇಷ ಗಮನವನ್ನ ಸೆಳೆದಿದೆ. ಇಷ್ಟು ದಿನ ಮೈತ್ರಿ ವಿರುದ್ಧ ವಾರ್ ಮಾಡಿದಂತ ವಿಜಯೇಂದ್ರ ಅವರು ಈಗ ಡಿ.ಕೆ. ಶಿವಕುಮಾರ್ ವೇಗ ಎಲ್ಲವನ್ನೂ ಕಂಡು ಈಗ ಮೈತ್ರಿ ಜೊತೆ ಹಸ್ತವನ್ನ ಚಾಚಂಗ್ ಕಾಣ್ತಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಒಲವಿರ್ಲಿಲ್ಲ ವಿಜಯೇಂದ್ರ ಟೀಮ್ಗೆ. ಯಾಕೆನ್ನೋದು ಗೊತ್ತಿರೋ ವಿಷಯನೇ. ಪ್ರೀತಮ್ ಗೌಡ್ರು ಅವಾಗ ಪ್ರತಾಪವನ್ನ ತೋರಿಸ್ತಾ ಇದ್ರು ಜೆಡಿಎಸ್ ನಾಯಕರ ಮೇಲೆ. ಕಮಾನ್ ರೇವಣ್ಣ ಅಂತ ಎಲೆಕ್ಷನ್ ಮಾಡಿದ್ರು, ಸೋತಿದ್ರು. ಈಗ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವ್ರಿಗೆ ಅವಾಗ ಒಂದಷ್ಟು ಪಾಠ ಮಾಡ್ತಾ ಇದ್ರು. ಈ ಸೀಟು ಆ ಸೀಟು ಅಂತ ಮೊನ್ನೆ 18 ಸೀಟ್ ಬಗ್ಗೆ ಚರ್ಚೆ ಆಗಿತ್ತು. ಸೊ ಈಗ ನಾವು ಕಿತ್ತಾಡ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ ಮಿಷನ್ 150 ಮಿಷನ್ 160 ಅಂತ ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕಾರ ತರೋದು ಯಾವುದೇ ಡೌಟ್ ಇಲ್ಲ, ನಾವು ಕಿತ್ತಾಡೋದ್ ಬೇಡ ಅಂತ ವಿಜಯೇಂದ್ರ ನಿರ್ಧಾರ ಮಾಡೋದಂಗೆ ಕಾಣ್ತಿದೆ. ಸೊ ಆ ಕಾರಣಕ್ಕೆ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರ ಈಗ ಏನ್ ಮೈತ್ರಿ, ಈಗ ನಿಜವಾಗ್ಲೂ ಆ ಮೈತ್ರಿಯ ಗಟ್ಟಿ ಆಗೋ ಕಡೆ ಗಮನ ಕೊಟ್ಟಂಗೆ ಕಾಣ್ತಿದೆ. ಜಗ್ಗಲ್ಲ ಬಗ್ಗಲ್ಲ ಅವರೇ ಬರ್ಲಿ ಅಂತ ನಿಂತಂಗಿತ್ತು ವಿಜಯೇಂದ್ರ ಅವರು. ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಮಾತಾಡಿದ್ದಾರೆ ಅಂತ. ಇದು ಯಾವಾಗ ಸಕ್ಸಸ್ ಆಗುತ್ತೆ ಅಂದ್ರೆ ವಿಜಯೇಂದ್ರ ಅವ್ರ ಜೊತೆ ಪ್ರೀತಮ್ ಗೌಡ್ರು ಹೋಗ್ಬೇಕಾಗಿತ್ತು. ಆಗ ಇನ್ನೂ ಚೆನ್ನಾಗಿರೋದು. ಆಗೆಲ್ಲೋ ಏನೋ ಆಗತ್ತೆ ಅನ್ಬೋದು. ಯಾಕಂದ್ರೆ ತೊಡೆ ತಟ್ಟಿ ಮೀಸೆ ತಿರುವಿ ಮೈತ್ರಿ ಪಾರ್ಟಿ ವಿರುದ್ಧ ಮಾತಾಡಿದವ್ರು ಯಾರಪ್ಪ? ಇವರೇ. ಈಗ ಏನ್ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಯಾರಿಗೂ ಜಗ್ಗದೆ ಬಗ್ಗದೆ ಕೇರ್ ಮಾಡದೆ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಮತ್ತೆ ಅಧಿಕಾರಕ್ಕೆ ತರೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾವ್ರೆ. ಇನ್ನು 20 ಮಂತ್ಸ್ ಅಷ್ಟೇ ಇರೋದು. ಹಾಗೆ ಇದು ಒಂದ್ ಸ್ವಲ್ಪ ಯಾಕೋ ಎಚ್ಚೆತ್ಕೊಂಡಂಗೆ ಕಾಣ್ತಿದೆ. ಮೊನ್ನೆ MLC ಚುನಾವಣೆಯಲ್ಲಿ ಮುಖಭಂಗ ಆಗಿತ್ತು. ಜೆಡಿಎಸ್ ಬಿಜೆಪಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು ಕಾಂಗ್ರೆಸ್ಗೆ. ಜೆಡಿಎಸ್ ಅಲ್ಲಿ ಕತ್ಕೊಯ್ದ್ರು ಜೆಡಿಎಸ್ ಅನ್ನೋ ಕಾರ್ಯಕರ್ತರು, ಕಾಸಿಲ್ದೆ ಕೆಲಸ ಮಾಡೋ ಬಿಜೆಪಿ ಕಾರ್ಯಕರ್ತರು ಆ ಮೈತ್ರಿ ಪಾರ್ಟಿಯ ದೊಡ್ಡ ಸೆಟ್. ಇವ್ರ ಹುಚ್ಚಾಟ್ಗಳು, ಇವ್ರ ಕಿತ್ತಾಟ್ಗಳು, ಇವ್ರ ಮನೆಯೊಂದು 100 ಬಾಗ್ಲ ಆಟಗಳೆಲ್ಲ ಕೂಡ ಆ ಪಾರ್ಟಿಯ ಕಾರ್ಯಕರ್ತರಿಗೆ ನುಂಗಲಾರದ ಬಿಸಿತುಪ್ಪ ಆಗಿತ್ತು. ಪಾರ್ಟಿ ಬಗ್ಗೆ ಪ್ರೀತಿ, ನಾಯಕರ ಬಗ್ಗೆ ಅಸಹನೆ ಇತ್ತು. ನೋಡ್ಬೇಕದು ಎಷ್ಟು ಮಟ್ಟಿಗೆ ಇದಾಗತ್ತೆ ಅಂತ. ಇನ್ನು ವಿಜಯೇಂದ್ರ ಅವರನ್ನ ಬದಲಾಯಿಸಿರೋ ಒಂದು ದೊಡ್ಡ ವರ್ಗ ಬಿಜೆಪಿಲಿ ಇದ್ ಮಾಡ್ತಾ ಇತ್ತು. ಹಾಗಾಗಿ ಈ ಹೊಂದಾಣಿಕೆ ಕುಮಾರಸ್ವಾಮಿ ಅವ್ರ ಜೊತೆ ವಿಜಯೇಂದ್ರ ಅವ್ರ ಜೊತೆ ಮಾತುಕತೆ ಇದೇನೋ ಗೊತ್ತಿಲ್ಲ. ಇದು ಸುಮ್ಮನೆ ಹೋಗೋರು ಏನ್ ಕತೆನೋ ಗೊತ್ತಿಲ್ಲ. ನಿಜವಾಗಿಯೂ ಉದ್ದೇಶ ಒಳ್ಳೇದಿದ್ ಮೊದ್ಲಿಂದ ಜೊತೆಲಿ ಇದ್ದಿದ್ರೆ ಇವ್ರುಗಳು. ಇದಲ್ಲ ಇವತ್ತು ನೋಡೋಣ ಏನಾಗುತ್ತೆ ಅಂತ.